ನಮಸ್ಕಾರ ವೀಕ್ಷಕರೇ, ನ್ಯಾಷನಲ್ ಟಿವಿ ಪ್ರೆಸೆನ್ಸ್ ಬಿಗ್ ಬಾಸ್ ಅಪ್ಡೇಟ್ಗೆ ಸ್ವಾಗತ. ನಾನು ಸ್ವಾತಿ ಸಾಲ್ಯನ್. ಬಿಗ್ ಬಾಸ್ ಮನೆಯಲ್ಲಿ ಈಗ ನಿನ್ನೆ ಅಷ್ಟೇ ಕಿಚ್ಚನ ಪಂಚಾಯಿತಿ ನಡೀತು, ಆಮೇಲೆ ಸೂಪರ್ ಸಂಡೇ ವಿತ್ ಕಿಚ್ಚ ಸುದೀಪ್ ನಡೀತು. ಸೊ ಆ ವಿಷಯದಲ್ಲಿ ನೋಡೋದಾದ್ರೆ ಸಂಡೇ ಏನು ಸ್ಪೆಷಲ್ ಆಗಿತ್ತು ಅಂದ್ರೆ ಸಂಡೇ ಎಲ್ಲರೂ ಕಾಮಿಡಿ ಮಾಡ್ಕೊಂಡು ಆ ಥರನೇ ಎಪಿಸೋಡ್ ಹೋಗೋದು. ಬಟ್ ಸ್ಯಾಟರ್ಡೆ ಎಪಿಸೋಡಲ್ಲಿ ನಾವು ಅನ್ಕೊಂಡಾಗ ಏನು ಯಾರಿಗೂ ಕ್ಲಾಸ್ ಇರಲಿಲ್ಲ ಅನ್ಸುತ್ತೆ. ಯಾಕಂದ್ರೆ ಸುದೀಪ್ ಅವರು ತುಂಬಾ ಕೂಲಾಗಿ ಎಲ್ಲವನ್ನ ಹ್ಯಾಂಡಲ್ ಮಾಡಿದ್ರು ಅಂತ ಅನ್ಸ್ತಿತ್ತು. ನಾವೆಲ್ಲೋ ಒಂದ್ ಕಡೆ ಅನ್ಕೊಂಡಿದ್ವಿ ರಜತ್ ಅವರ ಮಾತಿಗೆ ಏನಾದ್ರು ಕಿಚ್ಚ ಸುದೀಪ್ ಅವ್ರು ಇನ್ನೂ ಬೈತಾರೆ ಅನ್ನೋ ಮಾತು, ಬಟ್ ಅಲ್ಲೆಲ್ಲೋ ಒಂದ್ ಕಡೆ ಆ ಥರ ಕಾಣಲಿಲ್ಲ. ಬಟ್ ಏನೋ ಒಂದು ಕಿವಿ ಮಾತು ತರ ಹೇಳಿದ್ರು. ಯಾಕೆ ರಜತ್ ಅವ್ರ ಅಂತಾನೆ ಕಿವಿ ಮಾತು ಹೇಳಿದ್ರೆ ಅಂತ ಸಾಕಷ್ಟು ಪ್ರಶ್ನೆಗಳು ಬರ್ತಾ ಇದೆ. ನೋಡೋದಾದ್ರೆ ರಜತ್ ಅವರು ಹಿಂದೆ ಸಾಕಷ್ಟು ಮಾತುಗಳನ್ನ ಆಡಿದ್ದಾರೆ. ಅಂದ್ರೆ ಅವರ ಸೀಸನ್ ಅಲ್ಲಿ ಇರ್ಬೋದು ಸಾಕಷ್ಟು ಒಂದು ಕೆಟ್ಟ ಮಾತುಗಳನ್ನ ಬಳಸೋದಾಗಿರ್ಬೋದು, ಬೇರೆಯವ್ರಿಗೆ ಹೇಳೋದಾಗಿರ್ಬೋದು, ಅಥವಾ ಸಿಟ್ಟು ಬಂದಾಗ ಹೊಡೆಯೋಕ್ ಹೋಗಿರೋದಾಗಿರ್ಬೋದು. ಈ ತರ ಮಾಡಿದಾಗ ಅಲ್ಲೂ ಕೂಡ ಸುದೀಪ್ ಅವ್ರು ಹೇಳ್ತಾರೆ ರಜತ್ ಮತ್ತೆ ಧ್ರುವಂತ್ ಅವರ ನಡುವೆ ಆದಂತಹ ಕೆಲವೊಂದು ನೀವೆಲ್ಲಿ ಬಿಟ್ಟು ಯಾರು ನಿಮ್ಮನ್ನ ಹಿಡ್ಕೊಳ್ಳಿಲ್ಲ ಅಂದ್ರೆ ನೀವಲ್ಲಿ ಹೊಡಿಲಿಕ್ಕೆ ಹೋಗ್ತಿದ್ರೆ ಅನ್ನೋ ಮಾತನ್ನ ಹೇಳ್ತಾರೆ. ಸೊ ಅದೆಲ್ಲ ಒಂದ್ ಕಡೆ ಕಿವಿ ಮಾತು ತರ ಇತ್ತು ಅಂತ ಅನಿಸ್ತಾ ಇತ್ತು. ಸುದೀಪ್ ಅವ್ರು ಯಾಕೆ ರಜತ್ ಅವ್ರಿಗೆ ಕ್ಲಾಸ್ ತಕೊಳ್ಳಿಲ್ಲ ಅನ್ನೋದೊಂದು ಕೂಡ ಪ್ರಶ್ನೆ ಆಗ್ತಾ ಇತ್ತು. ಇನ್ನು ಸುದೀಪ್ ಅವರು ಹೇಳಿದ ಪ್ರಕಾರ ಅಲ್ಲಿ ಮೊನ್ನೆ ಏನು ಸ್ಯಾಟರ್ಡೆ ಎಪಿಸೋಡ್ ಆಯ್ತು, ಅಲ್ಲಿ ಫುಲ್ ಕೂಲಾಗೆ ಮಾತಾಡ್ತಿದ್ರು, ಯಾರಿಗೂ ಏನು ಹೇಳಲಿಲ್ಲ. ಈಗ ಆದ್ಮೇಲೆ ಕೆಲವೊಂದಿಷ್ಟು ಸಿಚುವೇಶನ್ಗಳು ಬಂತು. ಆ ಸಿಚುವೇಶನ್ಗಳ ಬಗ್ಗೆ ಮಾತಾಡ್ಬೇಕಾದ್ರೆ ಸ್ಟಾರ್ಟಿಂಗ್ ಅವರು ಮಾತು ತಗೊಂಡಿದ್ದೇ ಕಾಮಿಡಿ ಮಾಡ್ಕೊಂಡಾಗಿರ್ಬೋದು, ಅಥವಾ ಕೂಲೆಸ್ಟ್ ಸುದೀಪ್ ಅವರನ್ನ ನಾವು ವಾರದ ಅಂದ್ರೆ ನೋಡಿದೀವಿ, ಒಂದು ಎಪಿಸೋಡಲ್ಲಿ ನೋಡಿದೀವಿ ಸ್ಯಾಟರ್ಡೆ ಎಪಿಸೋಡಲ್ಲಿ. ಸೊ ಆ ಥರ ನೋಡ್ತಾಯಿದ್ರೆ ಸುದೀಪ್ ಅವರು ಆ ಒಂದು ವೀಕಲ್ಲಿ ಅವ್ರಿಗೆ ಏನೂ ಅಷ್ಟು ಟ್ರಿಗರ್ ಆಗಿಲ್ಲ, ಯಾರು ತಪ್ಪು ಮಾಡಿಲ್ಲ ಅವರ ಪ್ರಕಾರ ಅಂತ ಅನಿಸ್ತಾ ಇತ್ತು. ಕೆಲವೊಂದು ಮಾತುಗಳು ಅಂದ್ರೆ ಜಗಳ ಆದಾಗ ಆಡಿರೋ ಮಾತುಗಳ ಬಗ್ಗೆ ಕೆಲವೊಂದಿಷ್ಟು ಕಿವಿ ಮಾತುಗಳನ್ನು ಹೇಳಿದ್ರೆ ಹೊರತು ಬೇರೆ ಯಾವುದು ಹೇಳಿಲ್ಲ. ಬಟ್ ಟಾಸ್ಕ್ ವಿಷಯ ಅಂತ ಬಂದಾಗ್ಲೂ ಅಷ್ಟೇ ರಾಶಿಕಾ ಅವರ ಕ್ಯಾಪ್ಟನ್ಸಿ ಯಾರಿಗೆ ಇಷ್ಟ ಆಗಿಲ್ಲ ಅನ್ನೋ ಮಾತು ಬರುತ್ತೆ. ಸೊ ಆಗ ಚೈತ್ರ ಅವ್ರು ಹೇಳ್ತಾರೆ ಸೂರಜ್ ಮತ್ತೆ ಅಶ್ವಿನಿ ಅವ್ರಿಗೆ ಇಷ್ಟ ಇಲ್ಲ ಅನ್ನೋದು. ಸೊ ಅಲ್ಲಿ ಅಶ್ವಿನಿ ಅವ್ರು ಎಷ್ಟು ರೀತಿಯ ಒಂದು ಮ್ಯಾನಿಪುಲೇಟ್ ಮಾಡ್ತಾರೆ ಅನ್ನೋದು ನೀವು ಕೂಡ ನೋಡಿರ್ಬೋದು. ಯಾಕಂದ್ರೆ ಸಾಕಷ್ಟು ವಿಷಯಗಳಲ್ಲಷ್ಟು ಅವ್ರು ಹೇಳಿರೋದಲ್ಲಿ ವೀಕಲ್ಲಿ ಏನ್ ಹೇಳಿರ್ತಾರೆ, ವೀಕೆಂಡ್ ಅಲ್ಲಿ ಸುದೀಪ್ ಅವ್ರ ಮುಂದೆ ಅದನ್ನ ಬೇರೆ ತಿರ್ಗಿಸಿ ಹೇಳುವಂಥದ್ದು ಅಶ್ವಿನಿ ಅವರು ನಾವು ನೋಡಿರ್ತೀವಿ. ಬೇಕಿದ್ರೆ ಮೊನ್ನೆ ಸ್ಯಾಟರ್ಡೆ ಎಪಿಸೋಡ್ ಅಲ್ಲೂ ಹಂಗೆ ಆಯ್ತು. ಯಾಕಂದ್ರೆ ಅವರ ವೀಕಲ್ಲಿ ಮಾಡಿರೋ ತಪ್ಪನ್ನ ಅವರು ಎಷ್ಟು ಡಿಫೆಂಡ್ ಮಾಡ್ಕೊಳ್ತಾರೆ ಅಂದ್ರೆ ವೀಕೆಂಡ್ ಅಲ್ಲಿ ಬರುವಾಗ ಸುದೀಪ್ ಅವ್ರು ಹೇಳುವಾಗ ಅದನ್ನ ಬೇರೆ ರೀತಿ ಹೇಳುವಂತದ್ದು ಅಶ್ವಿನಿ ಅವರು ಮಾಡ್ತಿದ್ದಾರೆ. ಬಟ್ 1 ವೀಕಲ್ಲಿ ಅಶ್ವಿನಿ ಅವರು ಯಾಕೋ ತುಂಬಾ ಇಷ್ಟ ಆಗ್ತಿದ್ರು. ಅವರ ಎಲ್ಲೋ ಒಂದ್ ಕಡೆ ಮಾತಾಡ್ಬೇಕಲ್ಲಿ ಮಾತ್ರ ಮಾತಾಡ್ತಿದ್ರು. ರಜತ್ ಅವರ ವಿಷಯ ಬಂದಾಗ್ಲೂ ಅಷ್ಟೇ ಬೇರೆಲ್ಲೂ ಅವರೊಂದು ತಮ್ಮ ಮೂಗನ್ನ ತೋರ್ಸಕ್ ಹೋಗಿಲ್ಲ. ಹಾಗಾಗಿ ಅಶ್ವಿನಿ ಅವರು ಎಲ್ಲೋ ಒಂದ್ ಕಡೆ ಅಶ್ವಿನಿ ಅವರ 2.0 ಎಷ್ಟೋ ಜನಕ್ಕೆ ಇಷ್ಟ ಆಗಿದೆ. ಕೆಲವೊಂದಿಷ್ಟು ಟ್ರೋಲ್ಸ್ ಗಳು ಬಂದಿದೆ ಅವ್ರ ಪ್ರಕಾರ ಅಶ್ವಿನಿ ಅವ್ರು ಹೀಗಿದ್ರೆ ತುಂಬಾ ಚೆನ್ನಾಗಿ ಆಟ ಆಡ್ತಿದ್ದಾರೆ ಅನ್ನೋ ಮಾತುಗಳು ಕೂಡ ಬರ್ತಾ ಇದೆ. ಯಾಕಂದ್ರೆ ಆ ಮನೆಯಲ್ಲಿ ತುಂಬಾ ಗಟ್ಟಿಗಿತ್ತಿ ಅನ್ನೋ ಪದಕ ಕೂಡ ಅವ್ರಿಗೆ ಸಿಕ್ಕಿದೆ ಅನ್ಸುತ್ತೆ. ಯಾಕಂದ್ರೆ ಎಲ್ಲಾ ವಿಷಯಕ್ಕೂ ಅವರು ಸ್ಟ್ಯಾಂಡ್ ತಗೊಳ್ತಾರೆ, ಎಲ್ಲಾ ವಿಷಯದಲ್ಲೂ ಅವ್ರು ಮಾತಾಡ್ತಾರೆ. ಆದ್ರೆ ಬೇಡದ ವಿಷಯಕ್ಕೆ ಹೋಗೋದು ಯಾಕೋ ಜನರಿಗೆ ಇಷ್ಟ ಆಗ್ತಿರ್ಲಿಲ್ಲ. ಸೊ ಆ ವಿಚಾರಕ್ಕಾಗಿ ಅಶ್ವಿನಿಗೆ ಪ್ರತಿ ವಾರನೂ ಒಂದು ಕಿಚ್ಚನ್ನ ಕ್ಲಾಸ್ ತಗೋತಾ ಇದ್ರು. ಸೊ ಆ ತರ ನೋಡೋದಾದ್ರೆ ನಿನ್ನೆನೂ ಅಷ್ಟೇ ಕಿಚ್ಚ ಸುದೀಪ್ ಅವರು ಅಶ್ವಿನಿ ಅವ್ರಿಗೆ ಸಾಕಷ್ಟು ವಿಷಯಗಳಲ್ಲಿ ಹೇಳ್ತಾರೆ. ಇನ್ನು ಕಿಚ್ಚ ಸುದೀಪ್ ಅವರ ಮಾತಿನಿಂದ ಅಶ್ವಿನಿ ಅವರು ಏನಾದ್ರು ಬದಲಾದ್ರ ಅನ್ನೋ ಮಾತು ಕೂಡ ಇರುತ್ತೆ. ಯಾಕಂದ್ರೆ ಸುದೀಪ್ ಅವರು 1 ವಾರದಿಂದ ಅಂದ್ರೆ ಸ್ಟಾರ್ಟಿಂಗ್ ಇಂದನೂ ಅಶ್ವಿನಿ ಅವ್ರಿಗೆ ಹೇಳ್ತಾನೆ ಬರ್ತಿದ್ರು. ಸೊ ಅವ್ರು ಹೇಳ್ತಾ ಬರ್ತಿರೋದು ಮೊನ್ನೆ ಅಷ್ಟೇ ಒಂದು ಜಾನ್ವರಿ ಹೋದ ನಂತರ ಅದು ಎಲ್ಲೋ ಒಂದು ಅವರಿಗೆ ಪ್ರತಿಫಲ ಸಿಕ್ತು, ಅಶ್ವಿನಿ ಅವರಿಗೆ ಎಲ್ಲೋ ಒಂದು ಚೇಂಜಸ್ ಆದ್ರು ಅಂತ ಅನಿಸ್ತಾ ಇತ್ತು. ಆಮೇಲೆ ನಾಮಿನೇಷನ್ ಅಂತ ಬಂದಾಗ ಜಗಳ ಆಗೋದು ಕಾಮನ್. ಅವರ ವಾದ ಇವ್ರಿಗೆ ಇಷ್ಟ ಆಗಲ್ಲ, ಇವರ ಕಾರಣ ಕೊಡೋದು ಇವ್ರಿಗೆ ಇಷ್ಟ ಆಗಲ್ಲ. ಸೊ ಆ ಒಂದು ಇದರಲ್ಲಿ ಜಗಳಗಳಾಗುತ್ತೆ. ಆಮೇಲೆ ಮೇನ್ಲಿ ಗಿಲ್ಲಿ ಅವ್ರಿಗೆ ಕೊಟ್ಟಂತಹ ಸೀಕ್ರೆಟ್ ಟಾಸ್ಕ್ ಬಗ್ಗೆ ಕಿಚ್ಚ ಸುದೀಪ್ ಅವರು ಮಾತಾಡ್ತಾರೆ. ಗಿಲ್ಲಿ ಅವ್ರಿಗೆ ಗೊತ್ತಲ್ಲ ಯಾವುದೇ ಇದ್ರದನ್ನ ಇನ್ನೊಂದ್ ತರ ಹೇಳೋದು. ಸೊ ಅಲ್ಲಿ ಕಾವ್ಯ ಅವರ ಮನವೊಲಿಸೋಕ್ಕೋಸ್ಕರ, ಕಾವ್ಯ ಅವರು ಹತ್ತಿರೋದಕ್ಕೆ ಅವರನ್ನ ಸಮಾಧಾನ ಮಾಡೋಕ್ಕೋಸ್ಕರ ಗಿಲ್ಲಿ ಅವರು ಬಿಗ್ ಬಾಸ್ ಆದ್ರೆ ವಿಲನ್ನೇ ನಂಗೆ ಈ ತರ ರಿಕ್ವೆಸ್ಟ್ ಮಾಡಿದ್ದು ಸೀಕ್ರೆಟ್ ಟಾಸ್ಕ್ ಮಾಡು, ಕಾವ್ಯವನ್ನು ಅಳಿಸು ಅನ್ನೋ ಒಂದು ಮಾತನ್ನ ಹೇಳಿರ್ತಾರೆ. ಸೊ ಅದನ್ನ ವೀಕೆಂಡ್ ಅಲ್ಲಿ ಸುದೀಪ್ ಅವ್ರು ತೆಗಿತಾರೆ. ಕಾವ್ಯ ಅವರು ನಿಮ್ಗೆ ಗಿಲ್ಲಿ ಅವ್ರು ಏನ್ ಹೇಳಿದ್ದಾರೆ ಅಂತ. ಸೊ ಆಗ ಕಾವ್ಯ ಅವ್ರು ಹೇಳ್ತಾರೆ ವಿಲನ್ನೇ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದಂತೆ ಈ ತರ ಮಾಡ್ಬೇಕು ಅನ್ನೋದು. ಸೊ ಅಲ್ಲಿ ಸುದೀಪ್ ಅವರು ಮತ್ತೆ ಗಿಲ್ಲಿ ಅವ್ರ ಹತ್ರ ಕೇಳ್ತಾರೆ ವಿಡಿಯೋ ಹಾಕ್ಲಾ ಅಥವಾ ವಿಡಿಯೋ ಪ್ಲೇ ಮಾಡ್ಲಾ ಅಂತ ಕೇಳ್ತಾರೆ. ಸೊ ಆಗ ಗಿಲ್ಲಿ ಅವ್ರು ತಪ್ಪನ್ನು ಒಪ್ಕೊಳ್ತಾರೆ. ಅಲ್ಲಿ ಗಿಲ್ಲಿ ಅವ್ರು ಯಾವ ತರ ಅಂದ್ರೆ ಕಾವ್ಯ ಅವ್ರಿಗೂ ಅವರು ಕೆಟ್ಟದಾಗ ಕಾಣಿಸ್ಬಾರ್ದು, ಮನೆಯವ್ರಿಗೂ ಕೆಟ್ಟದಾಗ ಕಾಣಿಸ್ಬಾರ್ದು ಅನ್ನೋ ಒಂದು ಸ್ಟ್ರಾಟಜಿಯನ್ನು ಯೂಸ್ ಮಾಡ್ತಾರೆ. ಸೊ ಅದು ಎಲ್ಲ ಒಂದ್ ಕಡೆ ವೀಕೆಂಡ್ ಅಲ್ಲಿ ಸುದೀಪ್ ಅವರ ಮುಂದೆ ಬಯಲಾಯ್ತು ಅಂತ ಅನಿಸ್ತಾ ಇತ್ತು. ಅದು ತಮಾಷೆಗೆ ಆಗಿತ್ತು, ಬಟ್ ಎಲ್ಲೂ ಸೀರಿಯಸ್ ಆಗಿರ್ಲಿಲ್ಲ. ಗಿಲ್ಲಿ ಅಂತ ವಿಷಯ ಬಂದಾಗ ಸುದೀಪ್ ಅವರು ಫಸ್ಟ್ ತಮಾಷೆಗೆ ಮಾಡ್ಕೊಂಡು ಬರ್ತಿದ್ದಾರೆ. ಯಾಕಂದ್ರೆ ಗಿಲ್ಲಿ ಅವರು ಏನೇ ಹೇಳಿದ್ರು ಅದಕ್ಕೊಂದು ತಮಾಷೆ ಮಾಡೋದಾಗಿರ್ಬೋದು, ಬಟ್ ಅವ್ರ ಪಾಯಿಂಟ್ ಅನ್ನ ಬಿಟ್ಟು ಹೋಗೋದಿಲ್ಲ. ಯಾವುದೇ ಒಂದು ಮಾತಾಗಿರ್ಬೋದು ಅಲ್ಲಿ ಪಾಯಿಂಟ್ ಅನ್ನ ಬಿಟ್ಟು ಹೋಗೋದಿಲ್ಲ ಅವರು. ಸೊ ಆ ಕಾರಣಕ್ಕಾಗಿ ಆ ಒಂದು ವಿಷಯವನ್ನ ತೆಗಿತಾರೆ. ಸೊ ಆಗ ಕಾವ್ಯ ಅವ್ರಿಗೆ ಗೊತ್ತಾಗುತ್ತೆ ಈ ತರ ಆಗಿದೆ ಅಂದ್ರೆ ಗಿಲ್ಲಿ ಸೀದಾ ಅಂದ್ರೆ ವಿಲನ್ ಹೇಳಿದ ತಕ್ಷಣ ಒಪ್ಕೊಂಡು ಬಂದಿದ್ದಾರೆ ಅನ್ನೋ ಕಾವ್ಯ ಅವ್ರಿಗೆ ಗೊತ್ತಾಗುತ್ತೆ. ಸೊ ಈ ತರ ನೋಡಿದಾಗ
ಇನ್ನೂ ಸಾಕಷ್ಟು ವಿಷಯಗಳು ಅಂದರೆ ಆಗ ನಾವು ಅನ್ಕೊಂಡಿದ್ವಿ ಅಶ್ವಿನಿ ಮತ್ತೆ ಗಿಲ್ಲಿಗೆ ಇಬ್ರಿಗೂ ಟಾಸ್ಕ್ ಕೊಟ್ಟಿದ್ದು, ಬಟ್ ಗಿಲ್ಲಿಯವರೇ ಅಲ್ಲಿ ತುಂಬ ಎಫರ್ಟ್ಸ್ ಆಗ್ತಿದ್ದಾರೆ. ನಿಜವಾಗಿ ಅಲ್ಲಿ ಇದ್ದಿದ್ದು ಅಶ್ವಿನಿಯವರಿಗೆ ಟಾಸ್ಕ್, ಗಿಲ್ಲಿ ಸಪೋರ್ಟ್ ಮಾಡಬೇಕು ಅಂತ ಇದ್ದದ್ದು. ಬಟ್ ಇಲ್ಲಿ ಗಿಲ್ಲಿಯವರೇ ಮೇಯ್ನ್ ಆಗಿ ಟಾಸ್ಕನ್ನು ಆಡ್ಕೊಂಡು ಬಂದಿದ್ದಾರೆ, ಬಟ್ ಅಶ್ವಿನಿಯವರು ಏನೂ ಅಲ್ಲಿ ಆಡಿಲ್ಲ. ಸೊ ಆ ವಿಚಾರವನ್ನ ತೆಗಿತಾರೆ. ಬಟ್ ಅಶ್ವಿನಿಯವರು ಸಪೋರ್ಟ್ ಮಾಡಿದ ರೀತಿ ಹೇಳ್ತಾರೆ, ಬಟ್ ಅಲ್ಲಿ ಗಿಲ್ಲಿಯವರು ಹೇಳ್ತಾರೆ ಅಶ್ವಿನಿಯವರು ಸಪೋರ್ಟ್ ಹೇಗಿತ್ತು ಅಂದರೆ ನನ್ನನ್ನು ಸಿಕ್ಕಿ ಹಾಕಿತ್ತು. ಯಾಕಂದರೆ ನನಗೆ ಗಿಲ್ಲಿ ಮೇಲೆ ಡೌಟ್ ಇದೆ, ಅವನು ಮಾಡಿರೋಕ್ಕಿಲ್ಲ ಆ ಥರ ಒಂದು ಮಾತುಗಳನ್ನು ಹೇಳ್ತಾರೆ ಅಶ್ವಿನಿಯವರು ಅಂತ ಗಿಲ್ಲಿಯವರು ಹೇಳ್ತಾರೆ. ಸೊ ಇದೆಲ್ಲ ತುಂಬ ಸಡನ್ ಎಪಿಸೋಡ್ ಸ್ವಲ್ಪ ಫನ್ನಿಯಾಗಿ ಹೋಗಿತ್ತು. ಆಮೇಲೆ ಕೆಲವೊಂದಿಷ್ಟು ಮಾತುಗಳೇನಾಗಿದೆ ಅದಕ್ಕೆ ಸುದೀಪ್ ಅವರ ಕಿವಿ ಮಾತುಗಳನ್ನು ಹೇಳಿದ್ರು, ಎಷ್ಟೋ ಅಲ್ಲೂ ಸೀರಿಯಸ್ ಆಗಿ ಹೋಗಿರ್ಲಿಲ್ಲ. ಧ್ರುವಂತ್ ಅವರ ವಿಷಯದಲ್ಲೂ ಅಷ್ಟೇ ಕೆಲವೊಂದಿಷ್ಟು ಮಾತುಗಳನ್ನು ತಮಾಷೆಯಾಗಿ ಮಾತಾಡಿದ್ರು. ಆಮೇಲೆ ನಾಮಿನೇಟ್ಗೆ ಈ ಕಾರಣ ಕೊಡ್ಬೋದು ಆ ಥರ ಒಂದು ಮಾತುಗಳನ್ನು ಕೂಡ ಹೇಳಿದ್ರು. ಸೊ ಅಲ್ಲೆಲ್ಲ ಸ್ಯಾಟರ್ಡೆ ಎಪಿಸೋಡ್ ಏನಾಗಿತ್ತು ಅಂದರೆ ಫುಲ್ಲಿ ಫನ್ನಿಯಾಗಿತ್ತು. ಆಮೇಲೆ ಸಂಡೇ ಅಂತ ಹೇಳೋದು ಬೇಡ, ಅದು ಫುಲ್ ಫನ್ನಿಯಾಗೇ ಇರುತ್ತೆ. ಆಮೇಲೆ ನಿನ್ನೆ ಸಂಡೇ ಎಪಿಸೋಡಲ್ಲೂ ಅಷ್ಟೇ ಸಾಕಷ್ಟು ವಿಷಯಗಳು ಡಿಸ್ಕಷನ್ ಆಯಿತು. ಅಂದರೆ ಫನ್ನಿ ಅಲ್ಲಿ ಕೆಲವೊಂದಿಷ್ಟು ಟಾಸ್ಕ್ಗಳಾಗಿರ್ಬೋದು, ಸುದೀಪ್ ಅವರ ಕಡೆಯಿಂದ ಕೆಲವೊಂದು ಗಿಫ್ಟ್ಗಳು ಅವ್ರಿಗೆ ಬರೋದಾಗಿರ್ಬೋದು, ಈ ಥರ ಸಿಕ್ತು. ಬಟ್ ಇದರಲ್ಲೂ ಕೂಡ ಕಿಚ್ಚನ ಚಪ್ಪಾಳೆ ಯಾರಿಗೂ ಸಿಕ್ಕಿಲ್ಲ, ಅದು ತುಂಬ ಬೇಜಾರಾಯಿತು. ಯಾಕಂದರೆ ಎಲ್ಲರೂ ತುಂಬ ಚೆನ್ನಾಗಿ ಆಡಿದ್ದಾರೆ, ಯಾರಿಗೆ ಕೊಡ್ಬೋದು ಅನ್ನೋದು ಸುದೀಪ್ ಅವ್ರಿಗೆ ಏನಾದರೂ ಕನ್ಫ್ಯೂಷನ್ ಇತ್ತಾ, ಅಥವಾ ಆ ಒಂದು ಅವರ ಲೆವೆಲ್ಗೆ ಯಾರು ಅಂದರೆ ಅವರು ಥಿಂಕ್ ಮಾಡಿದ ಲೆವೆಲ್ಗೆ ಯಾರು ಬಂದಿಲ್ವಾ, ಆ ಥರ ಯೋಚನೆಯಲ್ಲಿ ಸುದೀಪ್ ಅವ್ರು ಏನಾದರೂ ಕಿಚ್ಚನ ಚಪ್ಪಾಳೆ ಯಾರಿಗೂ ಕೊಡ್ಲಿಲ್ವಾ ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ. ಇನ್ನು ನಿನ್ನೆ ಎಪಿಸೋಡ್ ನೋಡಿದ್ರೆ ಒಂದು ಯಾರ ತುಂಬಿದ ಕೊಡ ತುಳುಕಿದೆ ಅನ್ನೋ ಒಂದು ಟಾಸ್ಕ್ ಇರುತ್ತೆ, ಸುದೀಪ್ ಅವ್ರ ಕಡೆಯಿಂದ ಮಾಡಿಸ್ತಾರೆ. ಅದು ಯಾರ ತುಂಬಿದ ಕೊಡ ತುಳುಕುತ್ತೆ, ಯಾರಿಗೆ ಈ ಮನೆಯಲ್ಲಿ ಇರಲು ಅರ್ಹತೆ ಇಲ್ಲ ಅನ್ನೋದು ಇರುತ್ತೆ. ಸೊ ಅಲ್ಲಿ ಫಸ್ಟ್ಲಿ ಸ್ಟಾರ್ಟ್ ಮಾಡಿದ್ದು ರಕ್ಷಿತ್ ಅವರಿಂದ. ಸೊ ರಕ್ಷಿತ್ ಅವರಿಗೆ ಅದು ಟಾಪಿಕ್ ಅರ್ಥ ಆಗಿಲ್ಲ, ಅವ್ರು ಅನ್ಕೊಂಡ್ರು ಪಾಪದ ಕೊಡ ಅಂದ್ರೆ ಯಾರು ಈ ಮನೆಯಲ್ಲಿ ತುಂಬಾ ಪಾಪ ಇದ್ದಾರೆ ಅನ್ನೋದು. ಸೊ ಹೋಗಿ ಧನುಷ್ ಅವ್ರಿಗೆ ಹಾಕ್ತಾರೆ. ಎಲ್ರಿಗೂ ಶಾಕ್ ಆಗುತ್ತೆ, ಇದೇನಪ್ಪ ಧನುಷ್ ಅವ್ರಿಗೆ ಈ ತರ ಹಾಕ್ತಿದ್ದಾರೆ, ಧನುಷ್ ಅವ್ರು ಏನ್ ಮಾಡಿದಲ್ಲ ರಕ್ಷಿತ್ ಅವರಿಗೆ, ಆ ತರ ಒಂದು ಥಾಟ್ ಬರುತ್ತೆ. ರಜತ್ ಅವರ ರಿಯಾಕ್ಷನ್ ನೋಡ್ಬೋದು ನೀವಿಲ್ಲಿ. ಸೊ ಎಲ್ರು ಮನೆಯವರೆಲ್ಲರೂ ಧನುಷ್ ಅವ್ರಿಗೆ ಆ ಒಂದು ನೀರನ್ನು ಹಾಕಿದಾಗ, ಕಪ್ ಕಲರ್ ನೀರನ್ನು ಹಾಕಿದಾಗ ಎಲ್ಲರ ರಿಯಾಕ್ಷನ್ ಚೇಂಜ್ ಆಗಿತ್ತು. ಧನುಷ್ ಏನ್ ಮಾಡ್ದಪ್ಪ ರಕ್ಷಿತನ್ಗೆ ಈ ತರ ಒಂದು ಹೇಳ್ತಿದ್ದಾಳಲ್ಲ ಅನ್ನೋದು. ಬಟ್ ಅವರಲ್ಲಿ ರೀಸನ್ ಕೊಡೋಕೆ ಬಂದಾಗ ಗೊತ್ತಾಯ್ತು ಅವ್ರಿಗೆ ಆ ಒಂದು ಮಾತು ಅರ್ಥ ಆಗಿಲ್ಲ. ಪಾಪದ ಕೂಡ ತುಂಬಿದೆ ಅಂದ್ರೆ ಆ ಒಂದು ಟಾಪಿಕ್ ಅವ್ರಿಗೆ ಯಾರೋ ಈ ಮನೇಲಿ ತುಂಬಾ ಪಾಪ ಇದ್ದಾರೆ ಅನ್ನೋ ಟಾಪಿಕ್ ಅವ್ರಿಗೆ ಗೊತ್ತಾಗುತ್ತೆ. ಸೊ ಆಮೇಲೆ ರಜತ್ ಅವರು ಅದನ್ನ ಅರ್ಥ ಮಾಡಿಸ್ಕೊಂಡು ರಕ್ಷಿತ್ ಅವ್ರಿಗೆ ಹೇಳ್ತಾರೆ. ಆಮೇಲೆ ರಕ್ಷಿತಾ ಅವ್ರ ಬದಲು ಅಶ್ವಿನಿ ಅವ್ರನ್ನ ಕಳಿಸ್ತಾರೆ. ಆಗ ಸುದೀಪ್ ಅವ್ರು ಹೇಳ್ತಾರೆ ಈಗಾಗಲೂ ನಿಮ್ಗೆ ಅರ್ಥ ಆಗ್ಬೋದು ಅಶ್ವಿನಿ ಅವ್ರು ಫಸ್ಟ್ ಹೋಗ್ಲಿ ಅನ್ನೋದು. ಸೊ ಅಶ್ವಿನಿ ಅವರು ಕೂಡ ರಜತ್ ಅವ್ರಿಗೆ ಹಾಕ್ತಾರೆ. ಸೊ ಅಲ್ಲಿ ಸಾಕಷ್ಟು ಬಂದಿದ್ದು ರಜತ್ ಅವರಿಗೆ, ಆಮೇಲೆ ಧ್ರುವಂತ್ ಅವರಿಗೆ, ಆಮೇಲೆ ಅಶ್ವಿನಿ ಅವರಿಗೆ ಬಂದಿದ್ದು. ಸೊ ಅಲ್ಲಿ ಆ 3 ಜನಕ್ಕೆ ಅಲ್ಲಿ ಇರಲು ಅರ್ಹತೆ ಇಲ್ಲ, ಅಂದ್ರೆ ಅವರ ಪಾಪದ ಕೂಡ ತುಂಬಿದೆ ಅನ್ನೋ ರೀತಿ ಹೇಳ್ತಾರೆ. ಸೊ ಆಮೇಲೆ ಅಲ್ಲಿ ಗಿಲ್ಲಿ ಕೂಡ ಅದು ಆಶ್ಚರ್ಯ ಆಯ್ತು, ಗಿಲ್ಲಿ ರಜತ್ಗೆ ಹಾಕಿರೋದು. ರಜತ್ ಮಾತು ಗಿಲ್ಲಿಗೆ ಸಾಕಷ್ಟು ಇಷ್ಟ ಆಗಿಲ್ಲ. ಅಂದ್ರೆ ಕೆಲವೊಂದ್ಸತಿ ಅವರು ಆನ್ ದ ಸ್ಪಾಟ್ ಹೇಳಿದ್ದಾರೆ, ಅಲ್ಲಿ ನಾಮಿನೇಟ್ ಮಾಡ್ಬೇಕಾದ್ರು ಈ ತರ ಹೇಳ್ಬೇಡಿ ಅಣ್ಣ, ಇದು ಸರಿಯಲ್ಲ ಅನ್ನೋ ಮಾತುಗಳನ್ನು ಹೇಳಿದ್ದಾರೆ. ಬಟ್ ರಜತ್ ಅವರು ಅದನ್ನ ಇನ್ನೊಂದು ಸಲ ತಿರ್ಗಿಸಕ್ಕೆ ಹೇಳಿದ್ರು. ಅಂದ್ರೆ ನಾನು ಗಿಲ್ಲಿಗೆ ಹೇಳಿದ್ದಲ್ಲ, ಯಾರಲ್ಲಿ ಟಾಸ್ಕ್ ಆಡ್ತಿದ್ದಾರೆ ಅವ್ರಿಗೆ ಮಾತ್ರ ಹೇಳಿದ್ದು, ಗಿಲ್ಲಿ ಯಾವುದೇ ಕಾರಣಕ್ಕೂ ಟಾಸ್ಕ್ ಎಲ್ಲ ಆಡಲ್ಲ ಅವನು ಅಂತ. ಸೊ ಆಗ ಗಿಲ್ಲಿ ಅವರು ಕೌಂಟರ್ ಕೊಡ್ತಾರೆ, ಇಲ್ಲಿ ಆಗಿರೋ 10 ಟಾಸ್ಕಲ್ಲಿ 8 ಟಾಸ್ಕಲ್ಲಿ ನಾನು ಗೆದ್ದಿದ್ದೀನಿ ಅನ್ನೋ ಹೇಳ್ತಾರೆ. ಆಮೇಲೆ ರಜತ್ ಅವ್ರು ಹೇಳ್ತಾರೆ, ಯಾರು ನಂಗೆ ಇದೆಲ್ಲ ನೀರು ಹಾಕಿದಾರೋ ಅವರನ್ನೆಲ್ಲ ಕಳಿಸಿ ನಾನು ಮನೆಯಿಂದ ಹೋಗೋದು ಅನ್ನೋ ಮಾತನ್ನ ಹೇಳ್ತಾರೆ. ಆಗ ಗಿಲ್ಲಿ ಅವ್ರು ಮತ್ತೆ ಕೌಂಟರ್ ಕೊಡ್ತಾರೆ, ಈಗ ಅಣ್ಣ ಏನ್ ಹೇಳಿದ್ರು, ನಾನು ಅವರು ಯಾರು ಇದಕ್ಕೆ ಹಾಕಿದ್ದಾರೆ, ನೀರು ಹಾಕಿದ್ದಾರೆ, ಅವರನ್ನ ಕಳಿಸಿ ಮನೆಗೆ ಹೋಗ್ತೀನಿ ಅಂತ ಹೇಳಿದ್ರಲ್ಲ, ನಾನು ಈ ಅಣ್ಣನನ್ನೇ ಕಳಿಸಿ ಮನೆಗೆ ಹೋಗ್ತೀನಿ ಅನ್ನೋ ಒಂದು ಪಾಯಿಂಟ್ ಅನ್ನು ಹೇಳ್ತಾರೆ. ಸೊ ಅಲ್ಲಿ ಗಿಲ್ಲಿ ಅವರು ರಜತ್ ಅವ್ರಿಗೆ ಟಕ್ಕರ್ ಕೊಡೋದಾಗಿರ್ಬೋದು, ಆಮೇಲೆ ಸಾಕಷ್ಟು ವಿಷಯಗಳು ಇದೆ. ರಜತ್ ಅವರ ವಿರುದ್ಧನೇ ಗಿಲ್ಲಿ ಅವ್ರು ಹೋಗ್ತಿದ್ದಾರೆ ಅಂತ ಕೆಲವೊಂದು ವಿಷಯದಲ್ಲಿ. ಕೆಲವೊಂದು ಸಿಚುವೇಶನ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಇಬ್ರು ಒಟ್ಟಿಗೆ ಕೂತ್ಕೊಂಡು ಮಾತಾಡೋದಾಗಿರ್ಬೋದು, ಸಾಕಷ್ಟು ವಿಷಯಗಳನ್ನ ಶೇರ್ ಮಾಡೋದಾಗಿರ್ಬೋದು. ನಮಗೂ ಒಂದು ಥಾಟ್ ಇತ್ತು, ಹೊರಗಡೆಯಿಂದ ನೋಡ್ಕೊಂಡು ಬಂದ ರಜತ್ ಅವ್ರು ಯಾಕೆ ಗಿಲ್ಲಿ ಅವರ ಫ್ರೆಂಡ್ಶಿಪ್ ಮಾಡ್ತಿದ್ದಾರೆ, ಅಂದ್ರೆ ಗಿಲ್ಲಿಗೆ ಇಷ್ಟೊಂದು ಸಪೋರ್ಟ್ ಇದೆ, ಹೊರಗಡೆ ಗಿಲ್ಲಿದ್ದು ಒಂದು ಕ್ರೇಜೇ ಚೇಂಜ್ ಇದೆ. ಸೊ ಈ ಕಾರಣಕ್ಕಾಗಿ ಏನಾದ್ರು ರಜತ್ ಅವರು ಗಿಲ್ಲಿ ಅವರ ಫ್ರೆಂಡ್ಶಿಪ್ ಮಾಡಿದ್ರ ಅಂತ ಅನಿಸ್ತಾ ಇತ್ತು. ಬಟ್ ನಿನ್ನೆ ಆಗಿದೆ ನೋಡಿದ್ರೆ, ನಂಗೆ ನಿನ್ನೆ ಆಗಿದ್ರಲ್ಲಿ ನೋಡಿದ್ರೆ ಯಾಕೋ ರಜತ್ ಅವರು ಗಿಲ್ಲಿಯನ್ನು ಟಾರ್ಗೆಟ್ ಮಾಡಿದ್ರೆ, ಅಂದ್ರೆ ಆ ಮನೇಲಿ ಉಳಿಬೇಕಂದ್ರೆ ಗಿಲ್ಲಿನೂ ಅವ್ರಿಗೆ ಅಪೋನೆಂಟ್ ಕಂತಾರೆ. ಸೊ ಹಾಗಾಗಿ ಅವರ ಒಂದು ಥಾಟ್ ಏನಿತ್ತು, ಗಿಲ್ಲಿಯನ್ನ ಕೂಡ ಮನೆಯಿಂದ ಕಳಿಸಿ ಅವ್ರ ಮನೆಯಿಂದ ಹೊರಗೋಗೋದು ಅಂತ ಅವರೊಂದು ಮಾತನ್ನು ಹೇಳ್ತಾರೆ. ಸೊ ಈ ವಿಚಾರವಾಗಿ ನೋಡೋದಾದ್ರೆ ಸಾಕಷ್ಟು ಫನ್ನಿ ಒಂದು ಸಿಚುವೇಶನ್ ಕೂಡ ನಡೀತು. ಸಾಂಗ್ ಆಡೋದಾಗಿರ್ಬೋದು, ಆ ಒಂದು ಸಾಂಗ್ ಅನ್ನ ಗೆಸ್ ಮಾಡೋದಾಗಿರ್ಬೋದು. ನಿನ್ನೆ ಎಪಿಸೋಡ್ ಕೂಡ ಅಷ್ಟೇ ಫನ್ನಿಯಾಗಿ ಹೋಗಿತ್ತು. ಆಮೇಲೆ ಒಂದು ಶಾಕಿಂಗ್ ಅಂದ್ರೆ ಧ್ರುವಂತ್ ಮತ್ತೆ ರಕ್ಷಿತಾ ನಾಮಿನೇಟ್ ಆಗ್ತಾರೆ. ಸೊ ಈ ವಿಚಾರ ಅಂತ ಬಂದಾಗ ಎಲ್ಲ ಒಂದ್ ಕಡೆ ಶಾಕಿಂಗ್ ಅಂತಾನೆ ಹೇಳ್ಬೋದು, ಯಾಕಂದ್ರೆ ಅದು ನಿಜವಾಗಿ ನಮ್ಗೆ ಗೊತ್ತಿತ್ತು ಈ ವಾರ ವೋಟಿಂಗ್ ಲೈನ್ ಇಲ್ಲ ಅನ್ನೋದು. ಬಟ್ ಮನೆಯವ್ರಿಗೆ ಅದೆಲ್ಲೋ ಒಂದ್ ಕಡೆ ಶಾಕಿಂಗ್ ಅಂತಾನೆ ಹೇಳ್ಬೋದು. ಎಲ್ಲರೂ ಕೂಡ ಅವರು ಅಲ್ಲಿ ತನಕ ಡೋರ್ ತನಕ ಹೋಗಿ ಮತ್ತೆ ವಾಪಸ್ ಬರ್ತಾರೆ ಅನ್ನೋ ಒಂದು ಥಾಟ್ ಅನ್ನು ಇಟ್ಕೊಂಡಿದ್ರು. ಆದ್ರೆ ಅದು ಆಗಿಲ್ಲ. ಬಿಗ್ ಬಾಸ್ ಅವರು ಡೋರ್ ಅನ್ನು ಓಪನ್ ಮಾಡ್ತಾರೆ. ಆಮೇಲೆ ಗೊತ್ತಾಗುತ್ತೆ ಅವರಿಬ್ಬರನ್ನ ಸೀಕ್ರೆಟ್ ಟಾಸ್ಕ್ಗೆ ಹಾಕಿದ್ದಾರೆ ಅಂತ. ಸೊ ಇವತ್ತಿನ ಪ್ರೋಮೋದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಅವರಿಬ್ರು ಸೀಕ್ರೆಟ್ ಟಾಸ್ಕ್ ಅಲ್ಲಿ ಇರ್ತಾರೆ. ಇದೊಂಥರ ಹಾವು ಮೂಸಿ ಜೋಡಿಯನ್ನ ಒಂದೇ ರೂಮಲ್ಲಿ ಹಾಕಿರೋ ಹಾಗೆ ಇದೆ. ಯಾಕಂದ್ರೆ ರಜತ್ ಅವರು
ಹೇಳಿರೋ ಪ್ರಕಾರ ರಕ್ಷಿತ್ ಅವ್ರ ಬಗ್ಗೆ ತುಂಬಾನೇ ಹೊಗಳ್ತಾರೆ. ರಕ್ಷಿತ್ ಅವ್ರ ಬಗ್ಗೆ ಅಲ್ಲಿ. ಆಮೇಲೆ ಧ್ರುವಂತ್ ಅವ್ರನ್ನ ತುಂಬಾ ಹೀಯಾಳಿಸಿ ಮಾತಾಡ್ತಾರೆ. ಅಂದ್ರೆ ಧ್ರುವಂತ್ ಹೋದಾಗ ಯಾರು ಅಳಲ್ಲ, ರಕ್ಷಿತ್ ಹೋದಾಗ ತುಂಬಾ ಎಲ್ರು ಹತ್ರು ಅನ್ನೋ ಮಾತು. ಅದು ಎಲ್ಲೋ ಒಂದ್ ಕಡೆ ಧ್ರುವಂತ್ ಅವ್ರಿಗೆ ಟ್ರಿಗರ್ ಆಗುತ್ತೆ. ಆಮೇಲೆ ರಕ್ಷಿತ್ ಅವ್ರು ಹೇಳ್ತಾರೆ, ನನ್ನವರು ನನ್ನನ್ನ ಯಾಕೋ ಬಿಟ್ಟು ಕೊಟ್ಟಿಲ್ಲ ಅನ್ನೋ ಮಾತುಗಳನ್ನ ಹೇಳ್ತಾರೆ. ಆಗ ಧ್ರುವಂತ್ ಅವ್ರು ಹೇಳ್ತಾರೆ, ನಿನ್ನವರು ನಿಂತಾರೇನೆ ಆಟ ಆಡೋದು, ಯಾವಾಗ್ಲೂ ಒಂದು ಬೇರೆ ರೀಸನ್ ಅನ್ನ ಕೊಟ್ಕೊಂಡು, ಯಾವುದೋ ಒಂದು ಕಾರಣವನ್ನ ಕೊಟ್ಕೊಂಡು ಆಟ ಆಡ್ತಾರೆ ಅನ್ನೋ ಮಾತುಗಳು. ಸೊ ಅಲ್ಲಿ ಆ ಸೀಕ್ರೆಟ್ ರೂಮ್ ಅಲ್ಲಿ ಹಾಕಿದ್ರು, ಅವರಿಬ್ರಿಗೆ ಅಲ್ಲಿ ಜಗಳ ಆಗ್ತಾ ಇದೆ. ಅಲ್ಲಿ ಅವರಿಬ್ರು ನಡುವೆ ವಾದ ವಿವಾದಗಳಾಗ್ತಾ ಇದೆ. ಸೊ ಅವರಿಬ್ರು ಹೇಗೆ ಒಂದು ವಾರ ಆ ಮನೆಯಲ್ಲಿ ಸರ್ವೈವ್ ಆಗ್ತಾರೆ, ಯಾವ ರೀತಿ ಅವ್ರಿಗೆ ಮನೆಯವ್ರ ಬಗ್ಗೆ ಏನು ಒಪಿನಿಯನ್ ಚೇಂಜ್ ಆಗುತ್ತೆ. ಈಗ ರಕ್ಷಿತ್ ಅವ್ರಿಗೆ ಮನೆಯವ್ರ ಬಗ್ಗೆ ಒಳ್ಳೆ ಒಪಿನಿಯನ್ ಇದೆ, ಹೋಗ್ತಾ ಹೋಗ್ತಾ ಇನ್ನೇನು ಚೇಂಜ್ ಆಗ್ಬೋದಾ. ಧ್ರುವಂತ್ ಅವ್ರಿಗೂ ಅಷ್ಟೇ, ಈಗ ಅವ್ರ ಮನೆಯವ್ರ ಬಗ್ಗೆ ಅವರು ಹೋಗಿರೋ ರೀತಿ ಅವ್ರಿಗೆ ಯಾರಿಗೂ ಬೇಜಾರಾಗಿಲ್ಲ. ಧ್ರುವಂತ್ ಹೋಗಿರೋದು ಕಾವ್ಯ ಆಗಿರ್ಬೋದು, ರಜತ್ ಅವ್ರು ಆಗಿರ್ಬೋದು, ಯಾರಿಗೂ ಬೇಜಾರಾಗಿಲ್ಲ. ಬಟ್ ಇನ್ನೊಂದು ಈ ಒಪಿನಿಯನ್ ಚೇಂಜ್ ಆಗ್ಬೋದು. ಯಾಕಂದ್ರೆ ಸೀಸನ್ 3ರಲ್ಲಿ ಅನ್ಸುತ್ತೆ, 4ರಲ್ಲಿ ಸೀಸನ್ 4ರಲ್ಲಿ ಪ್ರಥಮ್ ಮತ್ತೆ ಮಾಳವಿಕ ಅವರನ್ನ ಜೈಲಲ್ಲಿ ಹಾಕಿದ್ರು, ಅಂದ್ರೆ ಸೀಕ್ರೆಟ್ ರೂಮ್ ಅಲ್ಲಿ ಹಾಕಿದ್ರು. ಸೊ ಆ ಸೀಕ್ರೆಟ್ ರೂಮ್ ಅಲ್ಲಿ ಅವ್ರಿಗೆಲ್ಲ ವಿಷಯ ತಿಳಿತು. ಪ್ರಥಮ ಅವ್ರ ಬಗ್ಗೆ ಯಾರು ಒಳ್ಳೇದ್ ಮಾತಾಡ್ತಿದ್ರು, ಯಾರು ಕೆಟ್ಟದ್ ಮಾತಾಡ್ತಿದ್ರು. ಆಮೇಲೆ ಮಾಳವಿಕ ಅವ್ರ ಬಗ್ಗೆ ಮನೆ ಮುಂದೆ ಅಂದ್ರೆ ಅವ್ರ ಮುಂದೆ ಒಳ್ಳೇದ್ ಮಾತಾಡ್ತಿದ್ರು, ಹೊರಗಡೆ ಅವ್ರ ಬಗ್ಗೆ ಬೇರೆನೆ, ಅಂದ್ರೆ ಅವರು ಹೊರಗೋದಾಗ ಅಂದ್ರೆ ಸೀಕ್ರೆಟ್ ರೂಮ್ ಅಲ್ಲಿ ಇದ್ದಾಗ ಬೇರೆನೆ ಮಾತಾಡ್ತಿದ್ರು. ಸೊ ಈ ವಿಚಾರವಾಗಿ ನೋಡಿದಾಗ್ಲೂ ಕೂಡ ಅಷ್ಟೇ, ಇವರಿಗೆ ಏನಾದ್ರು ಈ ಒಂದು ಮನವರಿಕೆ ಆಗತ್ತಾ, ಇನ್ಮೇಲಾದ್ರೂ ರಕ್ಷಿತ್ ಅವ್ರ ಆಟವನ್ನ ಚೇಂಜ್ ಮಾಡ್ತಾರ ಅಂತ ನೋಡ್ಬೇಕು. ಸೊ ಇಷ್ಟು ಇವತ್ತಿನ ಪ್ರೋಮೋದಲ್ಲಿ ಬಿಟ್ಟಿದ್ರು. ಇವರು ಸೀಕ್ರೆಟ್ ಟಾಸ್ಕ್ ಅಲ್ಲಿ ಇನ್ನು ಹೇಗೆ ಮುಂದುವರಿಬಹುದು ಅಂತ ನಾವು ಈ ವಾರವನ್ನ ನೋಡ್ಬೇಕಾಗುತ್ತೆ. ಇನ್ನಷ್ಟು ವಿಷಯಕ್ಕಾಗಿ ನೋಡ್ತಾ ಇರಿ ನ್ಯಾಷನಲ್ ಟಿವಿ. ಧನ್ಯವಾದಗಳು.